ಇನ್ನು ಬಿಹಾರದಲ್ಲಿ ನಿನ್ನೆ ಬಂದಂತಹ ಫಲಿತಾಂಶ, ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಎನ್ಡಿಎ ಮೈತ್ರಿಕೂಟಕ್ಕೆ ಭರ್ಜರಿ ಗೆಲುವನ್ನ ತಂದುಕೊಟ್ಟಿದೆ. ಆದರೆ ಪ್ರಶ್ನೆ ಇರೋದು ನಿತೀಶ್ ಕುಮಾರ್ ಮತ್ತೆ ಸಿಎಂ ಆಗ್ತಾರೋ ಇಲ್ವೋ ಅನ್ನೋದು. ನಿನ್ನೆ ಫಲಿತಾಂಶದ ಟ್ರೆಂಡ್ ಗೊತ್ತಾಗ್ತಾ ಇದ್ದ ಹಾಗೆ ಜೆಡಿಯು ಒಂದು ಪೋಸ್ಟ್ ಅನ್ನ ಮಾಡಿತ್ತು, ನಿತೀಶ್ ಕುಮಾರ್ ಮತ್ತೆ ಸಿಎಂ ಅಂತ ಹೇಳಿ. ಅಲ್ಲಿಗೆ ಕ್ಲಿಯರ್ ಆಗಿತ್ತು, ನಿತೀಶ್ ಕುಮಾರ್ ಅವರೇ ಮುಖ್ಯಮಂತ್ರಿ ಆಗ್ತಾರೆ, ಇದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಅನ್ನುವಂಥ ಚರ್ಚೆಗಳು ಎದ್ದಿತ್ತು. ಆದ್ರೆ ಆ ಪೋಸ್ಟ್ ಅನ್ನ ಆ ನಂತರ ಜೆಡಿಯು ಡಿಲೀಟ್ ಮಾಡಿಬಿಡುತ್ತೆ. ತನ್ನ ಎಕ್ಸ್ ಖಾತೆಯಲ್ಲಿ ಮಾಡಿದಂತಹ ಪೋಸ್ಟ್ ಏಕಾಏಕಿ ಆ ಪೋಸ್ಟ್ ಅನ್ನ ಡಿಲೀಟ್ ಮಾಡಿದೆ. ಜೆಡಿಯುನೇ ಆ ಪೋಸ್ಟ್ ಅನ್ನ ಡಿಲೀಟ್ ಮಾಡ್ತಾ ಇದ್ದ ಹಾಗೆ ಈಗ ಮತ್ತೆ ಚರ್ಚೆ ಶುರುವಾಗಿದೆ. ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗ್ತಾರೋ ಇಲ್ವೋ ಅನ್ನುವಂಥ ಚರ್ಚೆ. ಯಾಕಂದ್ರೆ ಚುನಾವಣೆಯಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಬಿಜೆಪಿ ಹೊರಹೊಮ್ಮಿದೆ. ಲಾಸ್ಟ್ ಟೈಮ್ ಕೂಡ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಈ ಬಾರಿಯೂ 89 ಸೀಟ್ಗಳ ಮೂಲಕ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಜೆಡಿಯು 85 ಸೀಟ್ಗಳನ್ನ ಗಳಿಸಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಜನತಾ ದಳದವರೇ ಟ್ರೆಂಡ್ ಗೊತ್ತಾಗ್ತಾ ಇದ್ದ ಹಾಗೆ, ನಿನ್ನೆ ಫಲಿತಾಂಶದ ಟ್ರೆಂಡ್ ಗೊತ್ತಾಗ್ತಾ ಇದ್ದ ಹಾಗೆ ನಿತೀಶ್ ಕುಮಾರ್ ಮತ್ತೊಮ್ಮೆ ಸಿಎಂ ಅಂತ ಹೇಳಿ ಪೋಸ್ಟ್ ಹಾಕಿದ್ರು. ಅಲ್ಲಿಗೆ ಎಲ್ಲವೂ ಕ್ಲಿಯರ್ ಆಗಿತ್ತು, ಬಹುತೇಕ ನಿತೀಶ್ ಕುಮಾರ್ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಚರ್ಚೆ ಇತ್ತು. ಬಟ್ ಏಕಾಏಕಿ ಡಿಲೀಟ್ ಮಾಡಿದ್ಯಾಕೆ? ಈಗಲೂ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಅನಿಶ್ಚಿತತೆ ಇದೆಯಾ ಅಂತ ಹೇಳಿ ಚಂದ್ರಮೋಹನ್. ವಿದೇಶಿ ಈಗ ಚುನಾವಣಾ ಪೂರ್ವದಲ್ಲಿ ಬಿಜೆಪಿ ಮತ್ತು ಎನ್ಡಿಎದ ನಾಯಕರೆಲ್ಲರೂ ಕೂಡ ನಿತೀಶ್ ಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ ಅಂತೇಳಿ ಘೋಷಣೆಯನ್ನ ಮಾಡಿದ್ರು. ನಿತೀಶ್ ಕುಮಾರ್ ಅವರ ನಾಯಕತ್ವದಲ್ಲೇ ನಾವು ಚುನಾವಣೆಯನ್ನು ಎದುರಿಸ್ತೇವೆ, ಸಿಎಂ ಹುದ್ದೆಯಲ್ಲಿ ನಿತೀಶ್ ಕುಮಾರ್ ಅವರೇ ಮುಂದುವರಿತಾರೆ ಅಂತ ಹೇಳಿದ್ರು. ಆದ್ರೆ ಈಗ ನಿನ್ನೆ ಚುನಾವಣಾ ಫಲಿತಾಂಶ ಬರುವಂತಹ ಸಂದರ್ಭದಲ್ಲಿ ಜೆಡಿಯು ಪಕ್ಷದ ಅಧಿಕೃತ ಟ್ವಿಟ್ಟರ್ ಅಕೌಂಟ್ ಇಂದ ನಿತೀಶ್ ಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ ಅಂತ ಕೂಡ ಟ್ವೀಟ್ ಅನ್ನ ಮಾಡಲಾಗಿತ್ತು. ಆದ್ರೆ ಈಗ ಅದನ್ನ ನಿನ್ನೆ ಸಂಜೆ ವೇಳೆಗೆ ಡಿಲೀಟ್ ಅನ್ನ ಮಾಡಲಾಗಿದೆ. ಹೀಗೆ ಟ್ವೀಟ್ ಮಾಡಿ ಡಿಲೀಟ್ ಮಾಡಿದ್ದು ಯಾಕೆ? ಇದ್ರ ಸಿಎಂ ಸ್ಥಾನದ ಬಗ್ಗೆ ಏನಾದ್ರೂ ಕೂಡ ಗೊಂದಲ ಎನ್ಡಿಎ ನಲ್ಲಿ ಇದೆಯಾ ಅನ್ನೋತಕ್ಕಂತಹ ಅನುಮಾನಗಳು, ಪ್ರಶ್ನೆಗಳು ಉದ್ಭವ ಆಗ್ಲಿಕ್ಕೂ ಕೂಡ ಕಾರಣ ಆಗಿದೆ. ಆದ್ರೆ ಈಗ ಅಧಿಕೃತವಾಗಿ ಸಿಎಂ ಅನ್ನ ಎನ್ಡಿಎದಿಂದನೇ ಆಯ್ಕೆನ ಮಾಡಬೇಕಾಗುತ್ತೆ. ಯಾಕೆಂತಂದ್ರೆ ಎನ್ಡಿಎಗೆ ಬಹುಮತ ಬಿಹಾರದಲ್ಲಿ ಜನ ನೀಡಿದ್ದಾರೆ. ಹಾಗಾಗಿ ಎನ್ಡಿಎದ ಎಲ್ಲಾ ಅಂಗಪಕ್ಷಗಳು ಮತ್ತು ಶಾಸಕರುಗಳು ಸಭೆಯನ್ನ ಸೇರಿ ನೂತನ ಶಾಸಕಾಂಗ ಪಕ್ಷದ ನಾಯಕನನ್ನ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಬಹುಶಃ ಆ ಪ್ರಕ್ರಿಯೆ ಆಗೋವರೆಗೂ ಕೂಡ ಈಗಲೇ ಘೋಷಣೆ ಮಾಡೋದು ಬೇಡ ಅಂತೇಳಿ ಜೆಡಿಯು ಪಕ್ಷದಿಂದ ಆ ಟ್ವೀಟ್ ಅನ್ನ ಡಿಲೀಟ್ ಮಾಡಲಾಯ್ತು ಅನ್ನೋ ಒಂದು ಅಂಶ ಕೂಡ ಉದ್ಭವ ಆಗುತ್ತೆ. ಆದ್ರೆ ಈಗ ಅಧಿಕೃತವಾಗಿ ಈಗ ನೂತನ ಮುಖ್ಯಮಂತ್ರಿ ಆಯ್ಕೆ ಪ್ರಕ್ರಿಯೆನ ಈಗಾಗಲೇ ಎನ್ಡಿಎ ಕೂಡ ಆರಂಭವನ್ನು ಮಾಡಿದೆ. ಬಿಜೆಪಿಯ ಬಿಹಾರದ ಚುನಾವಣಾ ಉಸ್ತುವಾರಿಯಾಗಿರುವಂತಹ ವಿನೋದ್ ತಾವ್ಡೆ ಅವರು ಕೂಡ ಈಗ ಬಿಹಾರದ ಪಾಟ್ನಾಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಈಗ ಬಿಜೆಪಿಯ ನಾಯಕರುಗಳು ಮತ್ತು ಬಿಜೆಪಿ ಶಾಸಕರೊಂದಿಗೆ ಚರ್ಚೆಯನ್ನು ಕೂಡ ನಡೆಸ್ತಾರೆ ಮತ್ತು ಬಿಜೆಪಿ ಹೈಕಮಾಂಡ್ ನಾಯಕರೊಂದು ಕೂಡ ಚರ್ಚೆಯನ್ನು ನಡೆಸ್ತಾರೆ. ಅದಾದ ಬಳಿಕ ಬಿಜೆಪಿ ಮತ್ತು ಜೆಡಿಯು ಹಾಗೂ ಎಲ್ಜೆಪಿ ಸೇರಿದಂತೆ ಎನ್ಡಿಎದ ಎಲ್ಲ ಅಂಗಪಕ್ಷಗಳ ಶಾಸಕರುಗಳ ಸಭೆಯನ್ನು ನಡೆಸಿ ನೂತನ ಶಾಸಕಾಂಗ ಪಕ್ಷದ ನಾಯಕರನ್ನ ಆಯ್ಕೆಯನ್ನ ಮಾಡಲಾಗುತ್ತೆ. ಬಹುತೇಕ ನಿತೀಶ್ ಕುಮಾರ್ ಅವರನ್ನೇ ನೂತನ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆಯನ್ನ ಮಾಡಲಾಗುತ್ತೆ. ಅದಾದ ಬಳಿಕ ರಾಜಭವನಕ್ಕೆ ಹೋಗಿ ರಾಜ್ಯಪಾಲರಿಗೆ ಸರ್ಕಾರ ರಚನೆಗೆ ಹಕ್ಕನ್ನು ಕೂಡ ಮಂಡಿಸಲಾಗುತ್ತೆ. ಅದಾದ ಬಳಿಕ ರಾಜ್ಯಪಾಲರು ಸರ್ಕಾರ ರಚನೆಗೆ ಆಹ್ವಾನ ಕೊಡ್ತಾರೆ. ಹೀಗಾಗಿ ಈ ಎಲ್ಲಾ ಪ್ರೋಸೆಸ್ ಗಳನ್ನ ನಡೆಸಲಿಕ್ಕೋಸ್ಕರನೇ ಆ ಒಂದು ಟ್ವೀಟ್ ಅನ್ನ ಡಿಲೀಟ್ ಕೂಡ ಮಾಡಿರ್ಬೋದು. ಇಲ್ವೇ ನಿತೀಶ್ ಕುಮಾರ್ ಅವರು ಏನಾದ್ರೂ ಕೂಡ ಸಿಎಂ ಹುದ್ದೆಯನ್ನ ಬಿಜೆಪಿ ಪಕ್ಷಕ್ಕೆ ಬಿಟ್ಕೊಡ್ತಾರ ಅಂತಕ್ಕಂಥ ಚರ್ಚೆ ಕೂಡ ನಡೀತಾ ಇದೆ. ಆದ್ರೆ ನಿತೀಶ್ ಕುಮಾರ್ ಅವರೇ ಸಿಎಂ ಆಗಿ ಇರಬೇಕು ಅಂತೇಳಿ ಬಿಹಾರದ ಜನ ಎನ್ಡಿಎಗೆ ಸ್ಪಷ್ಟವಾದಂತಹ ಬಹುಮತವನ್ನ ಕೊಟ್ಟಿದ್ದಾರೆ. ನಿತೀಶ್ ಕುಮಾರ್ ಅವರೇ ಅವರು ಯಾವಾಗ ರಾಜಕೀಯ ನಿವೃತ್ತಿ ತೆಗೆದುಕೊಳ್ಬೇಕು ಅನ್ನೋದನ್ನ ನಿರ್ಧಾರ ತೆಗೆದುಕೊಳ್ಳಿ, ನಾವು ಅವರನ್ನ ನಿವೃತ್ತಿ ಆಗ್ಲಿಕ್ಕೆ ಬಿಡೋದಿಲ್ಲ, ಅವರು ಸಿಎಂ ಹುದ್ದೆ ಮೇಲೆ ಮುಂದುವರಿದೆ, ಅವರಿಗೆ ಯಾವಾಗ ಸಿಎಂ ಹುದ್ದೆ ಬೇಡ ಅನ್ಸುತ್ತೋ ಅವಾಗ ನಿವೃತ್ತಿ ತೆಗೆದುಕೊಳ್ಳಿ ಅಂತೇಳಿ ಬಿಹಾರದ ಜನ ಜೆಡಿಯುಗೆ ಮತ್ತು ಎನ್ಡಿಎಗೆ ಸ್ಪಷ್ಟವಾದಂತಹ ಬಹುಮತವನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಈಗ ಮುಂದಿನ ಬಿಹಾರದ ಮುಖ್ಯಮಂತ್ರಿ ಯಾರು ಅನ್ನೋದ್ರ ಬಗ್ಗೆ ಈಗಲೂ ಕೂಡ ಸ್ವಲ್ಪ ಸಸ್ಪೆನ್ಸ್ ಕೂಡ ಮುಂದುವರಿತಾ ಇದೆ, ಕುತೂಹಲ ಕೂಡ ಮುಂದುವರಿತಾ ಇದೆ. ಆದ್ರೂ ಕೂಡ ನಿತೀಶ್ ಕುಮಾರ್ ಅವರೇ ಮತ್ತೆ ಮುಖ್ಯಮಂತ್ರಿಯಾಗಿ ಆಗಿರ್ತಕ್ಕಂತಹ ಸಾಧ್ಯತೆಗಳು ಕೂಡ ಇವೆ. ವಿದೇಶಿ ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.